ಚಂದ್ರಗ್ರಹಣ ಎಂದ್ರೆ ಏನ್ ಗೊತ್ತಾ? ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವಾಗ ಅದನ್ನೇ ಚಂದ್ರಗ್ರಹಣ ಎನ್ನುತ್ತಾರೆ. ಇದು ಯಾವಾಗ ಸಂಭವಿಸುತ್ತದೆ? ಇದು ಪೂರ್ಣಿಮೆಯ ದಿನ ಮಾತ್ರ ಸಂಭವಿಸುತ್ತದೆ. ಆ ದಿನ ಭೂಮಿ ಸರಿಯಾಗಿ ಮಧ್ಯದಲ್ಲಿ ಬಂದರೆ ಚಂದ್ರನಿಗೆ ಸೂರ್ಯನ ಬೆಳಕು ತಲುಪುವುದಿಲ್ಲ. ಕೆಲವೊಮ್ಮೆ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣುತ್ತಾನೆ. ಇದನ್ನು ಬ್ಲಡ್ ಮೂನ್ ಎಂದು ಕರೀತಾರೆ. ಚಂದ್ರಗ್ರಹಣ 3 ವಿಧಗಳಿವೆ: ಸಂಪೂರ್ಣ ಚಂದ್ರಗ್ರಹಣ, ಅಂಶಿಕ ಚಂದ್ರಗ್ರಹಣ, ಉಪಚ್ಛಾಯಾ ಚಂದ್ರಗ್ರಹಣ. ಒಳ್ಳೆಯ ಸುದ್ದಿ ಏನಂದ್ರೆ ಚಂದ್ರಗ್ರಹಣವನ್ನ ಕಣ್ಣಿನಿಂದಲೇ ಸುರಕ್ಷಿತವಾಗಿ ನೋಡಬಹುದು. ಸೂರ್ಯಗ್ರಹಣದಂತೆ ವಿಶೇಷ ಕಣ್ಣಿನ ಕನ್ನಡಿಗಳು ಬೇಕಾಗೋದಿಲ್ಲ. ಚಂದ್ರಗ್ರಹಣ ಸಂಭವಿಸುವುದು ಭೂಮಿಯ ನೆರಳಿನ ಕಾರಣದಿಂದ. ಚಂದ್ರನು ಕೆಂಪಾಗಲು ಕಾರಣ ಏನು ಗೊತ್ತಾ? ಪ್ರತಿ ಪೂರ್ಣಿಮೆಯಲ್ಲೂ ಚಂದ್ರಗ್ರಹಣ ಏಕಾಗೋದಿಲ್ಲ. ಕಾರಣವ ಚಂದ್ರನ ಕಕ್ಷೆ ಭೂಮಿಯ ಕಕ್ಷೆಯೊಂದಿಗೆ ಸುಮಾರು 5 ಡಿಗ್ರಿ ತಿರುಗಿದೆ. ಅದರ ಕಾರಣದಿಂದ ಪ್ರತಿ ಬಾರಿ ಸರಿಯಾದ ಸರಣಿ ಆಗೋದಿಲ್ಲ. ಚಂದ್ರಗ್ರಹಣ ಸಾಮಾನ್ಯವಾಗಿ ಕೆಲವು ಗಂಟೆಗಳವರೆಗೆ ಮುಂದುವರಿಯಬಹುದು. ಸಂಪೂರ್ಣ ಹಂತವು ಸುಮಾರು 1 ಗಂಟೆವರೆಗೆ ಇರಬಹುದು. ವಿಜ್ಞಾನಿಗಳು ಇದನ್ನ ಮುಂಚಿತವಾಗಿಯೇ ಲೆಕ್ಕ ಹಾಕಿ ತಿಳಿಸಬಹುದು. ಚಂದ್ರಗ್ರಹಣ ಒಂದು ಭಯಾನಕ ಘಟನೆ ಅಲ್ಲ, ಇದು ಪ್ರಕೃತಿಯ ಅದ್ಭುತ ವೈಜ್ಞಾನಿಕ ಪ್ರದರ್ಶನ. ಆಕಾಶವನ್ನ ನೋಡೋದ್ರಿಂದ ನಾವು ಬ್ರಹ್ಮಾಂಡದ ಮಹತ್ವವನ್ನ ಅರಿತುಕೊಳ್ಳಬಹುದು. ಕೊನೆ ಮಾತು: ನಮ್ಮ ಬ್ರಹ್ಮಾಂಡದಲ್ಲಿ ಇನ್ನೂ ಅನೇಕ ರಹಸ್ಯಗಳು ಇವೆ. ಇನ್ನಷ್ಟು ವೈಜ್ಞಾನಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆಗಿರಿ. ಸ್ವಾಗತ ಸ್ನೇಹಿತರೆ. ಚಂದ್ರಗ್ರಹಣದ ಬಗ್ಗೆ ಇನ್ನಷ್ಟು ಆಶ್ಚರ್ಯಕರ ವಿಷಯಗಳನ್ನ ತಿಳಿಯೋಣ. ಪುರಾತನ ಕಾಲದಲ್ಲಿ ಜನರು ಚಂದ್ರಗ್ರಹಣವನ್ನ ಭಯಾನಕ ಸೂಚನೆ ಎಂದು ಭಾವಿಸ್ತಾ ಇದ್ರು. ಕೆಲವರು ಅದನ್ನು ರಾಕ್ಷಸನು ಚಂದ್ರನನ್ನ ತಿನ್ನುತ್ತಿದ್ದಾನೆ ಎಂದು ನಂಬ್ತಾ ಇದ್ರು. ಚಂದ್ರಗ್ರಹಣವನ್ನ ಭೂಮಿಯ ಯಾವ ಭಾಗದಲ್ಲಿ ರಾತ್ರಿ ಆಗಿರುತ್ತದೆಯೋ ಅಲ್ಲಿ ಮಾತ್ರ ನೋಡಬಹುದು. ಒಂದೇ ಗ್ರಹಣವನ್ನ ಹಲವಾರು ದೇಶಗಳು ಒಂದೇ ಸಮಯದಲ್ಲಿ ನೋಡಬಹುದು. ಚಂದ್ರಗ್ರಹಣವು ಗರಿಷ್ಠವಾಗಿ ಸುಮಾರು 3 ಗಂಟೆಗಳವರೆಗೆ ನಡೆಯಬಹುದು. ಪ್ರತಿ ಬಾರಿ ಚಂದ್ರನು ಒಂದೇ ರೀತಿಯ ಕೆಂಪಾಗುವುದಿಲ್ಲ. ಕೆಲವೊಮ್ಮೆ ಗಾಢ ಕೆಂಪು, ಕೆಲವೊಮ್ಮೆ ಕಿತ್ತಳೆ ಬಣ್ಣ, ಇನ್ನೊಮ್ಮೆ ಮಬ್ಬಾದ ಬಣ್ಣದಲ್ಲಿ ಕಾಣಬಹುದು. Scientists study the moon's surface and Earth atmosphere during the eclipse to help with future space exploration. ಚಂದ್ರಗ್ರಹಣ ನಮಗೆ ಒಂದು ಪಾಠ ಹೇಳುತ್ತದೆರೋ? ಕೊನೆ ಮಾತು: ಈ ಪಾರ್ಟ್ 3 ನಿಮಗೆ ಇಷ್ಟವಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಅಂತರಿಕ್ಷ ರಹಸ್ಯಗಳನ್ನ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ. ಚಂದ್ರಗ್ರಹಣದ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನ ತಿಳಿಕೊಂಡಿದ್ದೀವಿ. ಈಗ ತಿಳಿಯೋಣತ ಭವಿಷ್ಯದಲ್ಲಿ ನಡೆಯಲಿರುವ ಚಂದ್ರಗ್ರಹಣಗಳ ಬಗ್ಗೆ. ಚಂದ್ರಗ್ರಹಣವನ್ನು ವಿಜ್ಞಾನಿಗಳು ವರ್ಷಗಳ ಮುಂಚಿತವಾಗಿಯೇ ಲೆಕ್ಕ ಹಾಕಬಹುದು. ಚಂದ್ರಗ್ರಹಣಗಳು ಸುಮಾರು 18 ವರ್ಷ 11 ದಿನಗಳಿಗೊಮ್ಮೆ ಒಂದೇ ರೀತಿಯಲ್ಲಿ ಪುನರಾವರ್ತನೆಯಾಗುತ್ತವೆ. ಇದನ್ನು ಸಾರೋಸ್ ಸೈಕಲ್ ಎಂದು ಕರೆಯುತ್ತಾರೆ. ಮುಂದಿನ ಕೆಲವು ವರ್ಷಗಳಲ್ಲಿ ಮತ್ತೆ ಭವ್ಯ ಬ್ಲಡ್ ಮೂನ್ ಕಾಣಿಸಿಕೊಳ್ಳಲಿದೆ. ಇದು ಆಕಾಶ ಪ್ರಿಯರಿಗೆ ಅದ್ಭುತ ಅನುಭವವಾಗುತ್ತದೆ. ಚಂದ್ರಗ್ರಹಣವು ಖಗೋಳಶಾಸ್ತ್ರವನ್ನು ಪ್ರೀತಿಸುವವರಿಗೆ ಒಂದು ಹಬ್ಬದಂತದ್ದು. ಟೆಲಿಸ್ಕೋಪ್ ಮೂಲಕ ನೋಡುವ ಅನುಭವ ಇನ್ನಷ್ಟು ರೋಚಕ. ಆಕಾಶವನ್ನ ನೋಡೋದು ಒಂದು ಹವ್ಯಾಸ ಮಾತ್ರವಲ್ಲ, ಅದು ವಿಜ್ಞಾನವನ್ನ ಅರ್ಥಮಾಡಿಕೊಳ್ಳುವ ಒಂದು ದಾರಿ. ನೀವು ಕೂಡ ಮುಂದಿನ ಚಂದ್ರಗ್ರಹಣವನ್ನ ತಪ್ಪಿಸಿಕೊಳ್ಬೇಡಿ.